ಸಮಾಜ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾವು ಏನನ್ನು ಕೊಟ್ಟಿದ್ದೇವೆ ಅಥವಾ ಏನು ಕೊಡುಗೆ ನೀಡಬೇಕು ಎನ್ನುವುದು ತುಂಬ ಮುಖ್ಯ. ಶಾಲೆಯಲ್ಲಿ ಇರುವ ಮಕ್ಕಳಿಂದ ತಮ್ಮ ಕೈಲಾದಷ್ಟು ಅಂದರೆ ಒಬ್ಬ ವಿದ್ಯಾರ್ಥಿನಿಯರಿಂದ 5 ರೂಪಾಯಿಯಿಂದ 10 ರೂಪಾಯಿ ಅಲ್ಪ ದೇಣಿಗೆಯನ್ನು ಸಂಗ್ರಹಿಸಿಕೊಂಡು ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರಿಂದ ಹಾಗೂ ಪ್ರಮುಖವಾಗಿ ಆರ್ಪಿಕೆ ಸೇವಾ ಫೌಂಡೇಶನ್ ವತಿಯಿಂದ ಹೆಚ್ಚಿನ ಸಹಕಾರದಿಂದ ಬಡ ಕುಟುಂಬಗಳಿಗೆ, ನಿರ್ಗತಿಕರಿಗೆ, ಅಲ್ಮಾರಿಗಳಿಗೆ ಬೆಡ್ಶೀಟ್ ಮತ್ತು ಅಕ್ಕಿ ಪಾಕೆಟ್ಗಳನ್ನು ವಿತರಿಸಲಾಗಿದೆ. ಬದುಕಿನಲ್ಲಿ ನಾವು ಚೆನ್ನಾಗಿದ್ದು ಇತರರ ಕಷ್ಟಗಳಿಗೆ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು. ಹಾಗಂದಾಗ ಮಾತ್ರ ನಿಜವಾದ ಮನುಷ್ಯತ್ವಕ್ಕೆ ಬೆಲೆ ಇದೆ ಎಂದು ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಹುಸೇನ್ ಮಿಯಾ ಕಪಾಲಿ ಹೇಳಿದರು. ಹೂವಿನ ಹಡಗಲಿ ಪಟ್ಟಣದ ಕಾಯಕ ನಗರದಲ್ಲಿ ಇರುವಂತಹ ಅಲೆಮಾರಿ ಕುಟುಂಬಗಳಿಗೆ ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಹಾಗೂ ಆರ್ಪಿಕೆ ಸೇವಾ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಪ್ರತಿಯೊಂದು ಮನೆಗಳಿಗೆ ತೆರಳಿ ಬೆಡ್ಶೀಟು, ಅಕ್ಕಿ ಪಾಕೆಟ್ಗಳನ್ನು ಶ್ರೇಷ್ಠವಾದ ದಾನ ಮಾಡುವುದರ ಮೂಲಕ ಅವರು ಮಾತನಾಡಿದರು. ಅದೇ ರೀತಿ ಪಟ್ಟಣದ ವಿಜಯನಗರ ಬಡಾವಣೆಯಲ್ಲಿ ಇರುವ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಕ್ಕೆ ಭೇಟಿಯನ್ನ ನೀಡಿ ಅಲ್ಲಿರುವ ವೃದ್ಧರಿಗೆ, ಬಡ ಅನಾಥರಿಗೆ, ಮೂಲ ಸೌಲಭ್ಯಗಳಿಂದ ವಂಚಿತರಾದವರಿಗೆ ಬೆಡ್ಶೀಟು ಮತ್ತು ಅಕ್ಕಿ ಪಾಕೆಟ್ಗಳನ್ನು ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ವಿಶೇಷವಾಗಿ ಶಾಲೆಯ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗಿ ಸಮಾಜದಲ್ಲಿ ಬಡವರು, ಅನಾಥರ ಬದುಕಿನಲ್ಲಿ ಹೇಗೆ ಜೀವನ ನಡೆಸುತ್ತಾರೆ ಎಂಬುದರ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವುದರ ಮೂಲಕ ಮಕ್ಕಳಿಂದ ಕೂಡ ಅಕ್ಕಿ ಪಾಕೀಟು, ಬೆಡ್ಶೀಟ್ಗಳನ್ನು ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರು ನೀಡಿ ಪ್ರೇರೇಪಿಸಿದರು. ಈ ವೇಳೆ ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರಾಜ್ಬೀರ್ ಸಾಬ್ ಕಪಾಲಿ, ಉಪಾಧ್ಯಕ್ಷೆ ಖಾಜಾ ಬನ್ನಿ, ಕಾರ್ಯದರ್ಶಿ ಹುಸೇನ್ ಮಿಯಾ ಕಪಾಲಿ, ಆಡಳಿತ ಅಧಿಕಾರಿ ಹನುಮಂತಪ್ಪ, ಅಲೆಮಾರಿ ಜನಾಂಗದ ಪ್ರಮುಖರಾದ ಗಿಡ್ಡಪ್ಪ ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಒಂದು ಫೌಂಡೇಶನ್ ಅನ್ನ ನಾವು ಹುಟ್ಟು ಹಾಕಿದ್ವಿ ಒಂದು 15 ದಿನದ ಹಿಂದ್ಗಡೆ. ಅಲ್ಲಿ ನಾವು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಹಣ, ಆ ಹಣವನ್ನು 5 ರೂಪಾಯಿ ಇರಲಿ, 10 ರೂಪಾಯಿ ಇರಲಿ, 20 ರೂಪಾಯಿ ಇರಲಿ, 50 ರೂಪಾಯಿ ಇರಲಿ, ಎಷ್ಟಾದ್ರೂ ಆಗಲಿ ನೀವು ಅದನ್ನ ಮಾತು ಯಾಕೆ ಹೇಳಿದ್ವಿ ಅಂದ್ರೆ, ಈಗ ನೀವೇ ಕಷ್ಟದಲ್ಲಿ ಇರ್ತಾರಲ್ಲ ಬಡವರಿಗೆ, ಕಷ್ಟದಲ್ಲಿ ಇರೋರಿಗೆ, ನಿರಾಶ್ರಿತರಿಗೆ ನಮ್ಮ ಶಾಲೆಯ 20 ರೂಪಾಯಿ 30 ರೂಪಾಯಿ ಈ ರೀತಿ ಜೋಡಿಸಿ ಸುಮಾರು 4,500 ರೂಪಾಯಿ, 4,500 ಸ್ವಲ್ಪ ಕಿರು ಪರಿಚಯವನ್ನ ನಾವು ನೀಡ್ತೇವೆ ನಿಮಗೆ. ನಾವು ಎಲ್ಲಿಂದ ಬಂದೇವೆ, ನಾವು ಯಾರಂತ ಹೇಳಿ. ಕೆಲವು ಇಲ್ಲಿರುವಂಥ ತಾಯಂದರು, ಅಣ್ಣಂದರು ನಮಗೆ ನೋಡಿದ್ದೀರಿ, ಹೌದಾ? ಬೈಪಾಸ್ ರೋಡಲ್ಲಿ ನಮ್ಮ ಮನೆ ಇದೆ, ಅಲ್ಲಿಗೆ ಬಂದಿದ್ದೀರಿ ನೀವು. ನನ್ನ ಲಾಸ್ಟ್ 15 ದಿನದ ಕೆಳಗಡೆ ನಿಮ್ಮ ಯಾರೋ ಒಂದು ಇಬ್ಬರಿಗೆ ಮೀಟ್ ಆಗಿದ್ದೆ, ನಾನು ಮಾತಾಡಿದ್ದೆ. ನಾವು ಈ ರೀತಿ ಮಾಡ್ಬೇಕಂತಿದ್ದೀವಿ, ಕೆಲವು ವಸ್ತುಗಳು ಮಾತಾಡಿದ್ರು. ಮತ್ತು ನಮ್ಮ ಸಾರ್, ನಮ್ಮ ರಿಪೋರ್ಟರ್ ಸಾರ್ ಎಲ್ಲ ಒಂದು